ಮಾಲೀಕರ ಲಾಬಿಗೆ ಮಣಿದು ಇತಿಹಾಸದಲ್ಲೇ ಇದು ಈ ತರದ್ದು ಕೊಟ್ಟುಬಿಟ್ಟು ಆಮೇಲೆ ರಿವ್ಯೂ ಮಾಡ್ತೀವಿ ಅಂತ ನೋಡಿರೋ ಉದಾಹರಣೆ. ಕನಿಷ್ಠ ವೇತನ ಅನ್ನೋದು ಸರ್ಕಾರದ ಗಿಫ್ಟ್ ಅಲ್ಲ. ಕಾರ್ಮಿಕರಿಗೆ ಕನಿಷ್ಠ ವೇತನ ಕೊಡೋದಕ್ಕೆ ಆಗ್ಲಿಲ್ಲ ಅಂದ್ರೆ, ಯಾವುದೇ ಉದ್ಯಮಪತಿ ನಡೆಸೋನಿಗೆ ಕೊಡಕ್ ಆಗಲ್ಲ ಅಂದ್ರೆ ಉದ್ಯಮ ನಡೆಸೋ ಅವಶ್ಯಕತೆ ಇಲ್ಲ. ಮಾಡಿದ್ದಾರೆ. ಈ ಕಮಿಟಿಗೆ ಇದು ರಿವ್ಯೂ ಮಾಡೋ ಅರ್ಹತೆ ಇಲ್ಲ. ಬಿಜೆಪಿ ಸರ್ಕಾರ ಆ ತರ ಕಾರ್ಮಿಕ ವಿರೋಧಿ ಆಗಿರೋದ್ರಿಂದ ಅದು ಇಂಥದ್ರ ಬಗ್ಗೆ ಹೆಚ್ಚಿಗೆ ಗಮನ. ನೋಡಿ, ಮಾಲೀಕರು ಇದು ನೋಟಿಫಿಕೇಶನ್ ಬಂದ ತಕ್ಷಣ ಹೈಕೋರ್ಟಿಗೆ ಹೋದ್ರು. ಅವ್ರದ್ದೊಂದು ಚಾಳಿ ಇದೆ, ಹೋಗಿ ಸ್ಟೇ ಮಾಡಿಸ್ಬಿಡೋದು ಅಂತ. ಸರ್ಕಾರಗಳಿಗೆ ಕೈಗಾರಿಕೋದ್ಯಮಿಗಳ ಬಿಸ್ನೆಸ್ ಮಾಡೋವಂಥವ್ರು, ಲಾಭ ಮಾಡೋವಂಥವ್ರ ಕಷ್ಟಗಳಿಗೆ ಬಹಳ ಕನಿಕರ ಬಂದ್ಬಿಡುತ್ತೆ. ಕಾರ್ಮಿಕರು ಇಲ್ಲಿ ಬೆಲೆ ಏರಿಕೆ ಇವೆಲ್ಲ ಆದ್ರೂ ನರಳ್ತಾ ಇದ್ದಾರೆ, ಅದ್ರ ಬಗ್ಗೆ ಯಾವುದೇ ಕನಿಕರ ಅವ್ರಿಗಿಲ್ಲ. ಸೊ ಹಾಗೆ ಈ ಪ್ರಗತಿಗೆ ಆಮೇಲೆ ಇದಕ್ಕೆಲ್ಲ ಅಡೆತಡೆ ಆಗ್ಬಿಡುತ್ತೆ. ಕನಿಷ್ಠ ವೇತನ ಕೊಟ್ಟರೆ ಅನ್ನೋದೆಲ್ಲ ಅಪ್ಪಟ ಸುಳ್ಳು. ಕೋರ್ಟಿಗೆ ಹೋಗ್ಬೋದಾ ಅಂದ್ರೆ ಕೋರ್ಟಿಗೆ ಹೋಗ್ಬೋದು ನಿಜ, ಬಟ್ ಇವತ್ತು ಕೋರ್ಟ್ಗಳಲ್ಲಿ ಕಾನೂನು ಕಾರ್ಮಿಕರ ಪರವಾಗಿ ಇದ್ದಾಗ್ಯೂ ಸಹ ಕಾರ್ಮಿಕರು ವಿರುದ್ಧವಾಗಿ ವ್ಯಾಖ್ಯಾನ ಮಾಡುವಂತ ಪ್ರವೃತ್ತಿ ಇತ್ತೀಚೆಗೆ ರಾಜಕಾರಣಿಗಳು 5 ವರ್ಷಕ್ಕೊಂದ್ಸತಿ ಅವರ ವೇತನನ್ನ 50% ಪರಿಷ್ಕರಣೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ಡಿಸಿಷನ್ ಆಗಿ ಬರ್ಲಿ, ನಾನು ಜನಕ್ಕೆ ಸೇವೆ ಮಾಡಬೇಕು ಅಂತ ಬಂದಿದೆ. ಸೇವೆ ಮಾಡೋರಿಗೆ 2 ಲಕ್ಷ ರೂಪಾಯಿ ವೇತನ ಯಾಕೆ ಬೇಕು? ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನಪಥ ಚಾನೆಲ್ಗೆ ಸ್ವಾಗತ. ಇವತ್ತು ರಾಜ್ಯದೆಲ್ಲೆಡೆ ಕಾರ್ಮಿಕರು ರಸ್ತೆಗಿಳಿದು ಹೋರಾಟಗಳು ಮಾಡ್ತಾ ಇದ್ದಾರೆ. ಇವತ್ತು ಎಷ್ಟೋ ಜಿಲ್ಲೆಗಳಲ್ಲಿ, ತಾಲೂಕು ಮಟ್ಟದಲ್ಲಿ ಇವತ್ತು ಕಾರ್ಮಿಕ ಸಂಘಟನೆಗಳು ಒಗ್ಗೂಡಿಕೊಂಡು ಇವತ್ತು ಕನಿಷ್ಠ ವೇತನ ಕಳೆದ 10 ವರ್ಷದಿಂದ ಈಚೆ ಕನಿಷ್ಠ ವೇತನ ಪರಿಷ್ಕರಣೆ ಆಗಿರ್ಲಿಲ್ಲ. ಆದ್ರೆ ಈ ಸರ್ಕಾರ ಇತ್ತೀಚೆಗೆ ಮೇ 22ನೇ ತಾರೀಕು ಕನಿಷ್ಠ ವೇತನ ಪರಿಷ್ಕರಣೆ ಮಾಡಿತು. ಆದ್ರೆ ಅದು ಪರಿಷ್ಕರಣೆ ಮಾಡಿ ಕೆಲವೇ ದಿನಗಳಲ್ಲಿ ಅದನ್ನ ವಾಪಸ್ ಕೂಡ ಮಾಡಿದೆ. ಇದ್ರ ಬಗ್ಗೆ ಇದನ್ನ ವಿರೋಧಿಸಿ ಇವಾಗ ಜೀವನ ಮಾಡಕ್ಕೆ ಏನು ಕನಿಷ್ಠ ವೇತನ ಏನು ಇದು ಕಾರ್ಮಿಕರ ಹಕ್ಕಾಗಿದೆ, ಇದ್ರ ಬಗ್ಗೆ ಇದು ಕೊಡ್ಲೇಬೇಕು, ಯಾವುದೇ ಕಾರಣಕ್ಕೂ ಇದನ್ನ ವಾಪಸ್ ಮಾಡಬಾರ್ದು ಅಂತ ಕಾರ್ಮಿಕ ಸಂಘಟನೆಗಳು ಬಲಿಷ್ಠವಾಗಿ ಹೋರಾಟಗಳು ಕಟ್ತಿದ್ದಾರೆ. ಅದರಲ್ಲಿ AIUTUC ಕಾರ್ಮಿಕ ಸಂಘಟನೆ ಇವತ್ತು ಪ್ರಬಲವಾಗಿ ರಾಜ್ಯದೆಲ್ಲೆಡೆ ಹೋರಾಟ ಕಟ್ತಿದೆ. ಬರುವ ತಿಂಗಳು ಸೆಪ್ಟೆಂಬರ್ 2ನೇ ತಾರೀಕು ಕೂಡ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಹೋರಾಟ ಕೂಡ ಸಂಘಟನೆ ಮಾಡ್ತಿದೆ. ಇವರ ನಾಯಕರಾದಂತ ಚಂದ್ರಶೇಖರ್ ಮೇಟಿ ಅವರು ನಮ್ಮ ಜೊತೆಗಿದ್ದಾರೆ. ಇವರು AIUTUC ಕರ್ನಾಟಕ ರಾಜ್ಯ ಸಮಿತಿಯ ಉಪಾಧ್ಯಕ್ಷರಲ್ಲೊಬ್ರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಮೊದಲನೇ ಪ್ರಶ್ನೆ, ಇವಾಗ ಕನಿಷ್ಠ ವೇತನ ಅಂದ್ರೆ ಏನು ಸರ್? ಫಸ್ಟ್ ಅದು ಯಾರು ಕೊಡುವಂತದ್ದು? ತುಂಬಾ ಜನ ಹೇಳ್ತಾರೆ ಸರ್ಕಾರ ಇವಾಗ ಗ್ಯಾರಂಟಿಗಳು ಕೊಡೋ ರೀತಿ ಅಥವಾ ಯಾವುದೋ ಒಂದು ಜನಗಳಿಗೆ ಸೇವೆ ಮಾಡೋ ರೀತಿ ಕನಿಷ್ಠ ವೇತನ ಸರ್ಕಾರ ಕೃಪಾ ಕಟಾಕ್ಷದಿಂದ ಆಗುತ್ತೆ ಅಂತ ತುಂಬಾ ಜನ ಹೇಳ್ತಾರೆ. ಈ ಕನಿಷ್ಠ ವೇತನದ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಇಲ್ಲ, ಕನಿಷ್ಠ ವೇತನ ಅನ್ನೋದು ಸರ್ಕಾರದ ಗಿಫ್ಟ್ ಅಲ್ಲ. ಇದು ಒಂದು ಏನು ಸರ್ಕಾರಗಳು ಹೋಗುತ್ತೆ ಬರುತ್ತೆ, ಪಾರ್ಟಿಗಳ ಸರ್ಕಾರಗಳು ಬರುತ್ತೆ ಹೋಗುತ್ತೆ, ಅವ್ರು ಕೊಡುವಂತ ಗಿಫ್ಟು ಇದಲ್ಲ. ಇದು ಒಂದು ಶಾಸನಬದ್ಧ ಹಕ್ಕು. ಈ ಹಕ್ಕನ್ನ ಸರ್ಕಾರಗಳ ವಿರುದ್ಧ ಕಾರ್ಮಿಕರು ಹೋರಾಟ ಮಾಡಿ ಈ ಹಕ್ಕನ್ನ ಗಳಿಸ್ಕೊಂಡಿದ್ದಾರೆ. ಇದು ಒಂದು ಕಾಯ್ದೆಯನ್ನು ಸಹ ಕನಿಷ್ಠ ವೇತನ ಕಾಯ್ದೆ ಅನ್ನೋದು ಬಂದಿದೆ. ಇದರ ಆಧಾರದ ಮೇಲೆ ಸರ್ಕಾರ ಕನಿಷ್ಠ ವೇತನವನ್ನ ತೀರ್ಮಾನ ಮಾಡುತ್ತೆ. ಆ ತೀರ್ಮಾನ ಇವಾಗೇನು ಸರ್ಕಾರ ಮಾಡಕ್ ಹೊರಟಿದೆ, ಈ ಹಿಂದೆ ಪಾಳೆಗಾರರು ಇದ್ರಲ್ಲ, ಒಂದಿಷ್ಟು ಈ ಕುಡಿ ಖುಷಿ ಆಯ್ತು ಇವ್ರಿಗೆ ಕುಡಿ ಅಂತ, ಆ ತರ ತೀರ್ಮಾನ ಮಾಡೋದಕ್ಕೆ ಇದರಲ್ಲಿ ಆಗಲ್ಲ. ಇದರದೇ ಆದಂತ ಒಂದು ಪ್ರೋಸೆಸ್ ಇದೆ. ಆ ಪ್ರೋಸೆಸ್ ಮೂಲಕ ಇದು ಎವಾಲ್ವ್ ಆಗಿ ಬಂದಿರತಕ್ಕಂಥದ್ದು, ತುಂಬಾ ದೀರ್ಘ ಪ್ರಕ್ರಿಯೆ ಮೂಲಕ ಬಂದಿದೆ. ಸರ್ಕಾರ ಈಗ ಮಾಲೀಕರ ಲಾಬಿಗೆ ಮಣಿದು ಇದು ಒಂದು ನನಗೆ ನೆನಪಿರೋ ಹಾಗೆ ಇತಿಹಾಸದಲ್ಲೇ ಇದು ಈ ತರದ್ದು ಕೊಟ್ಟುಬಿಟ್ಟು ಆಮೇಲೆ ರಿವ್ಯೂ ಮಾಡ್ತೀವಿ ಅಂತ ನೋಡಿರೋ ಉದಾಹರಣೆ ಇಲ್ಲ ಕನಿಷ್ಠ ವೇತನದಲ್ಲಿ. ಅಂತ ಕೆಲಸಕ್ಕೆ ಈಗ ಸರ್ಕಾರ ಕೈ ಹಾಕಿದೆ. ಇದು ಸ್ಪಷ್ಟವಾಗಿ ಮಾಲೀಕರ ಪರವಾಗಿ ಮಾಡುವಂತ ಒಂದು ಪರಿಷ್ಕರಣೆ ಮಾಡ್ತೀವಿ, ಒಂದು ರಿವ್ಯೂ ಮಾಡ್ತೀವಿ ಅಂತ ಹೇಳ್ತೇವೆ. ಶಾಸನ ಬರೆಯಂತ ಶಾಸಕರು ಮತ್ತೆ ಅಲ್ಲೇನು ಸಚಿವರು, ಇವತ್ತು ಸಚಿವರ ನೇತೃತ್ವದಲ್ಲಿ ಕಮಿಟಿ ಆಗಿದೆ. ಅವ್ರೇನು ಕಾರ್ಮಿಕರ ಆರ್ಥಿಕ ಸ್ಥಿತಿಗತಿಯ ತಜ್ಞರಲ್ಲ ಅವರು. ಸೊ ಅವರನ್ನ ಇದಕ್ಕೆ ನೇಮಿಸಿದ್ದಾರೆ. ಹಾಗಾಗಿ ಇದನ್ನ ನಾವು ಖಂಡಿಸ್ತೀವಿ. ಇದು ಒಂದು ಕಾರ್ಮಿಕರ ಹಕ್ಕೇ ವಿನಃ ಸರ್ಕಾರದ ಕೊಡುಗೆ ಅಲ್ಲ. ಸರ್, ಈಗ ಕನಿಷ್ಠ ವೇತನ ಅದು ಹೆಂಗ್ ಡಿಸೈಡ್ ಆಗುತ್ತೆ ಸರ್? ಯಾರು ಡಿಸೈಡ್ ಮಾಡ್ತಾರೆ? ಆಮೇಲೆ ಏನ್ ಮಾನದಂಡಗಳು ಏನಿದೆ ಇದ್ರ ಬಗ್ಗೆ? ನೋಡಿ, ಕನಿಷ್ಠ ವೇತನ ಅನ್ನೋದು ಸರ್ಕಾರ ತೀರ್ಮಾನ ಮಾಡೋದಕ್ಕೆ ಅದಕ್ಕೆ ಯಾವುದೋ ಇದು ಇಲ್ಲ. ಕನಿಷ್ಠ ವೇತನ ಅನ್ನೋದು ಪ್ರತಿ 5 ವರ್ಷಕ್ಕೊಮ್ಮೆ, ಕನಿಷ್ಠ ವೇತನ ಕಾಯ್ದೆ ಅಡಿಯಲ್ಲಿ 5 ವರ್ಷಕ್ಕೊಮ್ಮೆ ಆ ರಾಜ್ಯದ ಕಾರ್ಮಿಕರ ಬದುಕಿನ ಸ್ಥಿತಿಗತಿ, ಬೆಲೆ ಏರಿಕೆ ಇರ್ಬೋದು, ಹಣದುಬ್ಬರ ಇರ್ಬೋದು, ಬೇರೆ ಬೇರೆ ವೆಚ್ಚಗಳು ಏರಿಕೆ ಆದಾಗಲ್ಲ 5 ವರ್ಷಕ್ಕೊಮ್ಮೆ ಅದನ್ನ ರಿವೈಸ್ ಮಾಡೋದು ಕಾನೂನು ಅಡಿನಲ್ಲಿ ಅದು ಒಂದು ರೈಟ್ ಕಾರ್ಮಿಕರದು. ಅದನ್ನ ಮಾಡಬೇಕಾಗುತ್ತೆ. ಪ್ರತಿ 5 ವರ್ಷಕ್ಕೊಮ್ಮೆ ಈ ರೀತಿ ಹಿಂದಿಂದನೂ ಮಾಡ್ತಾ ಬಂದಿದ್ದಾರೆ.
ಬಟ್ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ 2022ರಲ್ಲಿ ಸರ್ಕಾರ ಹಿಂದೇನು ಬಿಜೆಪಿ ಸರ್ಕಾರ ಇತ್ತು, ಅದು ಒಂಥರ ಪಾಳೆಗಾರರ ರೀತಿಯಲ್ಲಿ ಒಂದು 5% ಮಾಡಿ ಇವರಿಗೆ ಒಂದು ಈ ತರ ಮಾಡಿ ಅಂತ ಮಾಡಿಸ್ಬಿಟ್ಟಿದ್ರು 22ರಲ್ಲಿ. ಅಂದ್ರೆ 5 ವರ್ಷಕ್ಕೊಮ್ಮೆ ಇದಾಗಬೇಕು. 2016ರಲ್ಲಿ ಇದೇ ಸಿದ್ದರಾಮಯ್ಯ ಮತ್ತು ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾಗಿದ್ರು, ಅವರು ಮುಖ್ಯಮಂತ್ರಿ ಆಗಿದ್ರು. ಆ ಅವಧಿನಲ್ಲಿ ಒಂದು ರೀಸನಬಲಿ ಒಂದು ಅಮೌಂಟ್ 4-5 ಸಾವಿರ ರೂಪಾಯಿ ಜಾಸ್ತಿ ಆಗಿತ್ತು. ಆ ಸಂದರ್ಭದಲ್ಲೂ ಇದು ಜಾಸ್ತಿ ಜಾಸ್ತಿ ಅಂತ ಕೂಗಾಕ್ತಿದ್ರು. ಹೈಕೋರ್ಟಿಗೆ ಹೋದ್ರು, ಸ್ಟೇ ಆಗ್ಲಿಲ್ಲ. 1-2 ಉದ್ಯಮಗಳಿಗೆ ಸ್ಟೇ ಆಯ್ತು, ಮತ್ತೆ ಅದು ತೆರವಾಯ್ತು. 22ಕ್ಕೆ ಮತ್ತೆ ರಿವಿಷನ್ ಬಂತು. ಅವರು ಕೇವಲ 1500 ರೂಪಾಯಿ ಮಾಡಿದ್ರು. ಕೆಲವು ಕ್ಷೇತ್ರಕ್ಕೆ ಕಡಿಮೆ ಮಾಡ್ಬಿಟ್ರು. ವಲಯ 3 ಅಂತ ಇದ್ದಿದ್ದನ್ನ 4 ಮಾಡ್ಬಿಟ್ಟು 1000 ರೂಪಾಯಿ ಕಡಿಮೆ ಮಾಡ್ಬಿಟ್ರು. ವಲಯ 4 ಅಂತಂದ್ರೆ ತಾಲೂಕು ಮತ್ತು ಗ್ರಾಮಗಳಿಗೆ ಕೆಲಸ ಮಾಡ್ತಕ್ಕಂಥ ಜನಗಳಿಗೆ ಕಡಿಮೆ ಆಗೋಯ್ತು ಸಂಬಳ. ಅದನ್ನ ಖಂಡಿಸ್ಬಿಟ್ಟು ಯೂನಿಯನ್ಗಳು ಹೈಕೋರ್ಟಿಗೆ ಹೋದ್ರು. ಹೈಕೋರ್ಟ್ ಅಲ್ಲಿ ಏಕಸದಸ್ಯ ಪೀಠದಲ್ಲಿ ಮತ್ತೆ ದ್ವಿಸದಸ್ಯ ಪೀಠದಲ್ಲಿಯೂ ಸಹ ಕಾರ್ಮಿಕರ ಪರವಾಗಿ ಈ ತರ ಮಾಡಿದ್ದು ಇದು ತಪ್ಪಿದೆ. ಇದು ಪ್ರಕ್ರಿಯೆನ ಅಂದ್ರೆ ಏನು ಒಂದು ವೇಜ್ ಅರೈವ್ ಮಾಡೋದಕ್ಕೆ ಬೇಕಾದ ಪ್ರಕ್ರಿಯೆ ಇವರು ಮಾಡಿಲ್ಲ ಅಂತ ಹೇಳಿದ್ಮೇಲೆ ವಾಪಸ್ ಸರ್ಕಾರಕ್ಕೆ ಬಂತು, ಇದನ್ನ ನೀವು ಸರಿಯಾದ ರೀತಿಯಲ್ಲಿ ಮಾಡಬೇಕು ಅಂತೇಳಿ. ಅವಾಗ ಸರ್ಕಾರ ಈಗ ಆ ಹೊತ್ತಿಗೆ ಆಗ್ಲೇ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. 23ರಲ್ಲಿ ಚುನಾವಣೆ ಆಯ್ತು, ಮತ್ತೆ ಅದು ಅಧಿಕಾರಕ್ಕೆ ಬಂತು. ಇವರು ಸಂತೋಷ್ ಲಾಡ್ ಅವರೇ ಕಾರ್ಮಿಕ ಸಚಿವರಾದ್ರು. ವೇಜ್ ಅಂದ್ರೆ ಅಡ್ವೈಸರಿ ಕಮಿಟಿಯನ್ನ ನೇಮಕ ಮಾಡಿದ್ರು. ಅಡ್ವೈಸರಿ ಕಮಿಟಿಯಲ್ಲಿ ಒಬ್ರು ಚೇರ್ಮನ್ ಇರ್ತಾರೆ, ಸರ್ಕಾರ ನೇಮಕ ಮಾಡಿರುತ್ತೆ. ಕಾರ್ಮಿಕ ಸಂಘದ ಪ್ರತಿನಿಧಿಗಳಿರ್ತಾರೆ, ಮಾಲೀಕ ಸಂಘದ ಪ್ರತಿನಿಧಿಗಳಿರ್ತಾರೆ, ಪ್ರಮುಖ ಸರ್ಕಾರಿ ಇಲಾಖೆಯ ಪ್ರತಿನಿಧಿಗಳು IAS ಆಫೀಸರ್ಸು ಅದರಲ್ಲಿ ಇರ್ತಾರೆ. ಇದು ಅಲ್ಲಿ ಕೂತು ಚರ್ಚೆ ಅಂದ್ರೆ ಇದು ಸಬ್ಜೆಕ್ಟಿವ್ ನನಗಿಷ್ಟು ಅನಿಸಿತು ಆ ತರ ಅಲ್ಲ. ಒಂದು 16-20 ಕೇಂದ್ರಗಳಿಂದ ಬೆಲೆಗಳನ್ನ ಪರ್ಚೇಸ್ ಮಾಡ್ತಾರೆ, ದವಸ ಧಾನ್ಯಗಳನ್ನ ಪರ್ಚೇಸ್ ಮಾಡ್ತಾರೆ. ಒಬ್ಬ ಮನುಷ್ಯ ಒಂದು ಕುಟುಂಬ ಬದುಕೋದಕ್ಕೆ ಎಷ್ಟು ಬೇಕು ಏನ್ ಬೇಡ ಅನ್ನೋದನ್ನ ಪರ್ಚೇಸ್ ಮಾಡಿ ಆ ಬಿಲ್ಗಳನ್ನ ಇಟ್ಕೊಳ್ತಾರೆ. ಅದಕ್ಕೆ ವಲಯ 1, 2, 3 ಅಂತ ಏನ್ ಮಾಡಿದಾರಲ್ಲ ಆ ವಲಯಗಳಲ್ಲೇ ಹೋಗಿ ಪರ್ಚೇಸ್ ಮಾಡ್ತಾರೆ. ಯಾರು ಪರ್ಚೇಸ್ ಮಾಡ್ತಾರೆ? ಸರ್ಕಾರದ ಇನ್ಸ್ಪೆಕ್ಟರ್ಗಳು ಹೋಗ್ತಾರೆ, ಲೇಬರ್ ಇನ್ಸ್ಪೆಕ್ಟರ್ಸ್ ಹೋಗಿ ಪರ್ಚೇಸ್ ಮಾಡ್ತಾರೆ, ಅದನ್ನ ತಗೊಂಡ್ ಬರ್ತಾರೆ, ಆ ಬಿಲ್ ಅನ್ನ ಇಟ್ಕೊಳ್ತಾರೆ. ಅದಕ್ಕೆ ಸುಪ್ರೀಂ ಕೋರ್ಟ್ದು ಒಂದು ಆದೇಶ ಇದೆ. ಏನಂದ್ರೆ ರಿಪ್ಟೋಕಸ್ ಬ್ರೆಕ್ಟ್ ಅಂತ ಒಂದು ಪ್ರಕರಣದಲ್ಲಿ, ಚೆನ್ನೈಗೆ ಸಂಬಂಧಪಟ್ಟ ಪ್ರಕರಣದಲ್ಲಿ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ಒಂದು ಕುಟುಂಬಕ್ಕೆ ಎಷ್ಟು ಕ್ಯಾಲೋರಿ ಫುಡ್ ಬೇಕಾಗುತ್ತೆ, ಏನೇನು ತಿನ್ಬೇಕಾಗತ್ತೆ, ಎಜುಕೇಶನ್ಗೆ ಎಷ್ಟು ಕೊಡಬೇಕು, ಮನೆ ಬಾಡಿಗೆಗೆ ಎಷ್ಟು ಕೊಡಬೇಕು, ಆಮೇಲೆ ಶಿಕ್ಷಣಕ್ಕೆ ಎಷ್ಟು ಕೊಡಬೇಕು, ಇತರೆ ಎಷ್ಟು ಇರಬೇಕು ಅನ್ನೋದನ್ನ ಒಂದು ಮಾನದಂಡ ಹಾಕಿದೆ. ಅಷ್ಟನ್ನ ಪರ್ಚೇಸ್ ಮಾಡಿ ಅಲ್ಲಿ ಲೆಕ್ಕ ಹಾಕ್ಬಿಟ್ಟು ಆ ಮಾನದಂಡದ ಆಧಾರದ ಮೇಲೆ ಈ ಅಮೌಂಟ್ ಅನ್ನ ಅರೈವ್ ಮಾಡ್ತಾರೆ. ಅದು ಅಡ್ವೈಸರಿ ಬೋರ್ಡ್. ಆ ಅಡ್ವೈಸ್ ಮಾಡಿರೋದನ್ನ ಸರ್ಕಾರಕ್ಕೆ ಕಳಿಸ್ತಾರೆ. ಸರ್ಕಾರ ಕಳಿಸಿದ ಮೇಲೆ ಅದನ್ನ ಅವರು ಒಂದು ಆದೇಶ ಮಾಡ್ತಾರೆ. ಸೊ ಇದು ಅದರಲ್ಲಿ ಇರ್ತಕ್ಕಂಥ ಪ್ರಕ್ರಿಯೆ. ಅಂದ್ರೆ ಈ ಸಾರಿ ಏನು ಅರೈವ್ ಮಾಡಿದ್ದಾರೆ ಇದು ಒಂದು ವ್ಯವಸ್ಥಿತವಾಗಿ ಮೀಟಿಂಗ್ಗಳಾಗಿದೆ. ಈ ಒಂದು ಅಮೌಂಟ್ ಅರೈವ್ ಆಗಿದೆ. ಇದು ಕಾರ್ಮಿಕ ಸಂಘ ಸಬ್ಮಿಟ್ ಮಾಡಿರುವಂತ ರೆಕಾರ್ಡ್ ಆಧಾರದ ಮೇಲೆ ಆದದ್ದಲ್ಲ, ಸರ್ಕಾರ ಸೃಷ್ಟಿ ಮಾಡ್ಕೊಂಡಿರೋ ರೆಕಾರ್ಡ್ಗಳ ಆಧಾರದ ಮೇಲೆ ಆಗಿರುವಂತದ್ದು. ಕಾರ್ಮಿಕ ಸಂಘಗಳು ಇದ್ರ ಬಗ್ಗೆ ತಕರಾರು ಇದ್ದೇ ಇದೆ. ಆದ್ರೆ 22 ಮೇ 26ರಂದು ಏನು ಈ ನೋಟಿಫಿಕೇಶನ್ ಮಾಡಿದ್ರು, ಇದು ದೀರ್ಘಾವಧಿ 22ರಿಂದ ಇಷ್ಟು ದಿನಗಳ ಕಾಲ ಕೋರ್ಟ್ ಡೈರೆಕ್ಷನ್, ಅಡ್ವೈಸರಿ ಬೋರ್ಡ್ ರೆಕಮೆಂಡೇಶನ್ಸ್, ನಂತರ ಸರ್ಕಾರದ ಡ್ರಾಫ್ಟ್ ನೋಟಿಫಿಕೇಶನ್ ಪಬ್ಲಿಕ್ಗೆ ಇದಕ್ಕೇನಾದ್ರೂ ತಕರಾರು ಇದ್ರೆ ಹೇಳಿ ಅಂತ ಅವನ್ನೆಲ್ಲ ಪರಿಗಣಿಸಿ ನಂತರ ಈ ನೋಟಿಫಿಕೇಶನ್ ಮಾಡಿದೆ. ಸೊ ಇದನ್ನ ಮಾಡೋದಕ್ಕೆ ಎಲ್ಲಾ ಪ್ರಕ್ರಿಯೆಗಳು ಅನುಸರಿಸಿದೆ. ಸೊ ಇದು ಒಂದು ಮಾನದಂಡ. ಇವನ್ ಈಗೇನು ಹೊಸದಾಗಿ ಲೇಬರ್ ಕೋಡ್ಸ್ ಬರ್ತಾ ಇದೆ, ಕರ್ನಾಟಕದಲ್ಲಿ ಇನ್ನೂ ರೂಲ್ಸ್ ಫ್ರೇಮ್ ಆಗಿಲ್ಲ. ನಮಗೆ ಹಳೆ ವೇಜ್ ಮಿನಿಮಮ್ ವೇಜೇ ಇಲ್ಲಿ ಲಾಗೂ ಇದೆ. ರೂಲ್ಸ್ ಫ್ರೇಮ್ ಆದ್ರೆ ಹೊಸದು ಬಂದಾಗೂ ಸಹ ಮುಂದಿನ 5 ವರ್ಷದಲ್ಲಿ ಇದನ್ನೇ ಪ್ರೋಸೆಸ್ ಫಾಲೋ ಮಾಡಬೇಕು. ಇದನ್ನ ಬಿಟ್ಟು ಬೇರೆ ಇದನ್ನ ಪ್ರೋಸೆಸ್ ಫಾಲೋ ಮಾಡೋದಕ್ಕೆ ಅವಕಾಶಗಳು ಇಲ್ಲ. ಸೊ ಹಾಗಾಗಿ ಇದು ಸರ್ಕಾರ ಗಿಫ್ಟ್ ಅಲ್ಲ, ಒಂದು ಪ್ರೋಸೆಸ್ ಮೂಲಕ ಎವಾಲ್ವ್ ಆಗುವಂತ ಪ್ರಕ್ರಿಯೆ ಇದು. ಸೊ ನೀವು ಮಾತಾಡ್ತಾ ಈ ವಿಷಯ ಹೇಳಿದ್ರಿ ಏನಂದ್ರೆ ಕಳೆದ ಪ್ರತಿ 5 ವರ್ಷಕ್ಕೆ ಇದು ರಿವೈಸ್ ಆಗ್ಬೇಕು ಅಂತ. ಆದ್ರೆ ಹಿಂದೆ 5 ವರ್ಷದ ಹಿಂದೆ ಇದಂತದ್ದು ಬಿಜೆಪಿ ಸರ್ಕಾರ, ಅವರು ಏನು ಮಾಡ್ಲಿಲ್ಲ ಅಂತಿದ್ರೆ. ಅದಾದ್ಮೇಲೆ ಸರ್ ಕೇಂದ್ರ ಸರ್ಕಾರದ ಪಾತ್ರ ಏನಿದೆ ಸರ್ ಇದರಲ್ಲಿ? ನೋಡಿ, ಇದರಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಏನು ಇಲ್ಲ. ಇದು ಯಾಕಂದ್ರೆ ಲೇಬರ್ ಇಶ್ಯೂ ಅನ್ನೋದು ಕನ್ಕರೆಂಟ್ ಲಿಸ್ಟ್ ಅಂತ ಕರೀತಾರೆ. ಅಂದ್ರೆ ಸಮವರ್ತಿ ಪಟ್ಟಿನಲ್ಲಿದೆ ನಮ್ಮ ಸಂವಿಧಾನದಲ್ಲಿ. ಅದು ಈ ಮಿನಿಮಮ್ ವೇಜು ಆ ರಾಜ್ಯಕ್ಕೆ, ಆ ಭೂಗೋಳ ಪ್ರದೇಶಕ್ಕೆ ಅವರು ಮಾಡುವಂಥದ್ದು. ಕೇಂದ್ರ ಸ್ವಾಮ್ಯದ ಉದ್ಯಮಗಳಂತ ಇರುತ್ತೆ ಕೆಲವು. ಈಗ ನಮ್ಮ ಡಿಫೆನ್ಸು, ಮೈನ್ಸು,
ಕೆಲವು ಬೇರೆ ಕೇಂದ್ರ ಸರ್ಕಾರಿ ಸಂಸ್ಥೆಗಳು ಎಲ್ಲ ಇದೆಯಲ್ಲ, ಅವ್ರ ಅಂಡರ್ನಲ್ಲಿ ಇರುವಂತಹ ಸಂಸ್ಥೆಗಳಲ್ಲಿ ನೌಕರರಿಗೆ ಮಿನಿಮಮ್ ವೇಜ್ ಅನ್ನ ಕೇಂದ್ರ ಸರ್ಕಾರನೇ ಇದೇ ಮೆಥಡ್ ಅಲ್ಲೇ ಮಾಡಬೇಕು ಅನ್ನೋದು ನಿಯಮ ಹೇಳುದು. ಸೊ ಹಾಗಾಗಿ ಇದಕ್ಕೆ ಕೇಂದ್ರ ಸರ್ಕಾರಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಡೈರೆಕ್ಷನ್ ಕೊಡಕ್ಕಾಗಲ್ವಾ ಸರ್, ನೀವು ಮಾಡ್ಲೇಬೇಕು ಈ ತರ ಡೈರೆಕ್ಷನ್ ಕೊಡ್ಬೋದು, ಕೊಡೋದಕ್ಕೆ ಅವ್ರಿಗೇನು ಅಧಿಕಾರ ಇಲ್ಲ ಅಂತಲ್ಲ, ಕೊಡೋದಕ್ಕೆ ಅವರಿಗೆ ಅಧಿಕಾರ ಇದೆ. ಡೈರೆಕ್ಷನ್ ನೀವು ಮಾಡಬೇಕು ಅಂತ ಇದೆ. ಎಲ್ಲಾ ರಾಜ್ಯಗಳಿಗೆ ಕಾಲಕ್ಕೆ ಮಾಡೋದಕ್ಕೆ ಅವ್ರಿಗೆ ನಾವು ಕಂಪ್ಲೇಂಟ್ ಹಾಕ್ಬೋದು, ಅವರು ಕೊಡೋದಕ್ಕೆ ಅಧಿಕಾರ ಇದೆ. ಬಟ್ ಇವತ್ತಿನ ಬಿಜೆಪಿ ಸರ್ಕಾರ ಆ ತರ ಕಾರ್ಮಿಕ ವಿರೋಧಿ ಆಗಿರೋದ್ರಿಂದ ಅದು ಇಂಥದ್ರ ಬಗ್ಗೆ ಹೆಚ್ಚಿಗೆ ಗಮನ ಹರಿಸೋದಿಲ್ಲ. ಸೊ ಅದು ಎಲ್ರಿಗೂ ಗೊತ್ತಿರುವಂತ ವಿಷಯ ಅದು. ಸರ್ ಇವಾಗ ಏನ್ ಜಾರಿ ಮಾಡಿ ಇಷ್ಟು ಸೈಂಟಿಫಿಕ್ ಪ್ರೋಸೆಸ್ ಅಲ್ಲಿ ನೀವೆಲ್ಲ ಮೀಟಿಂಗ್ ಮಾಡಿ, ಟ್ರೈಪಾರ್ಟೇಟ್ ಮೀಟಿಂಗ್ ಮಾಡಿ ಒಂದು ನೋಟಿಫಿಕೇಶನ್ ಬಂದಿದೆ. ಹತ್ತತ್ರ 31,000 ರೂಪಾಯಿವರೆಗೂ ಕನಿಷ್ಠ, ಅದಾದ್ಮೇಲೆ ಎಷ್ಟು ಕೊಡ್ಬೋದು, ಕನಿಷ್ಠ ಅಷ್ಟು ಕೊಡ್ಬೇಕನ್ನೋದು ನಿರ್ಧಾರ ಆದ್ಮೇಲೆ ಯಾಕಿವತ್ತು ಏಕಾಏಕಿ ವಾಪಸ್ ಮಾಡಿ ಮತ್ತೆ ರಿವ್ಯೂ ಮಾಡ್ತೀನಿ ಅನ್ನೋದಕ್ಕೆ ಏನು ಇದರಿಂದ ಲಾಬಿ ಯಾರಿದ್ದಾರೆ? ನೋಡಿ, ಇದರ ಹಿಂದೆ ಲಾಬಿ ಯಾರಿದ್ದಾರೆ ಅನ್ನೋದು ಸಹಜವಾಗಿ ಎಲ್ರಿಗೂ ಗೊತ್ತಾಗಂತದ್ದು. ಇದೇನು ಮುಚ್ಚಿಟ್ಟಿರೋ ಸತ್ಯ ಅಲ್ಲ, ಇದು ಓಪನ್ ಟ್ರೂತ್ ಅಂತಾರಲ್ಲ ಹಾಗೆ ಇದು ಸರ್ಕಾರ ನೋಡಿ, ಮಾಲೀಕರು ಇದು ನೋಟಿಫಿಕೇಶನ್ ಬಂದ ತಕ್ಷಣನೇ ಹೈಕೋರ್ಟ್ಗೆ ಹೋದ್ರು. ಅವ್ರದ್ದೊಂದು ಚಾಳಿ ಇದೆ, ಹೋಗಿ ಸ್ಟೇ ಮಾಡಿಸ್ಬಿಡೋದು ಅಂತ. ಸ್ಟೇ ಮಾಡಿಸೋದಕ್ಕೆ ಹೋದ್ರು. ಸ್ಟೇ 2 ಹಿಯರಿಂಗ್ ಅಲ್ಲೂ ಅವರಿಗೆ ಸಿಗ್ಲಿಲ್ಲ. ಒಂದು ಲಾಂಗ್ ಡೇಟ್ ಕೊಟ್ಬಿಟ್ರು ಅಲ್ಲಿ. ಅದು ಕೊಟ್ಟ ತಕ್ಷಣನೇ ಸರ್ಕಾರ ಅವ್ರ ಭಾಷೆ ಮಾತಾಡೋದಕ್ಕೆ ಶುರು ಮಾಡಿತು. ಇದು ಜಾಸ್ತಿ ಆಗೋಯ್ತು ಅಂತ. ಯಾವ ಸರ್ಕಾರ ಇದನ್ನ ನೋಟಿಫೈ ಮಾಡಿದೆ ಅದೇ ಸರ್ಕಾರ ಅವ್ರ ಭಾಷೆ ಮಾತಾಡೋದಕ್ಕೆ ಶುರು ಮಾಡಿತು. ಎಲ್ಲರೂ ಹೋಗಿ ಅವರಿಗೆ ಅರ್ಜಿ ಕೊಟ್ರು. ಅಯ್ಯೋ, ಅವ್ರಿಗೆ ಕಷ್ಟ ಅಂದ್ರೆ ಸರ್ಕಾರಗಳಿಗೆ ಕೈಗಾರಿಕೋದ್ಯಮಿಗಳ ಬಿಸ್ನೆಸ್ ಮಾಡೋಂಥವ್ರು, ಲಾಭ ಮಾಡೋಂಥವ್ರ ಕಷ್ಟಗಳಿಗೆ ಬಹಳ ಕನಿಕರ ಬಂದ್ಬಿಡುತ್ತೆ. ಕಾರ್ಮಿಕರು ಇಲ್ಲಿ ಬೆಲೆ ಏರಿಕೆ ಇವೆಲ್ಲ ಆದ್ರೆ ನರಳ್ತಾ ಇದ್ದಾರೆ, ಅದ್ರ ಬಗ್ಗೆ ಯಾವುದೇ ಕನಿಕರ ಅವ್ರಿಗಿಲ್ಲ. ಸೊ ಹಾಗೆ ಅವ್ರಿಗೋಗಿ ಮನವಿ ಕೊಟ್ಟಿದ್ದಾರಂತೆ. ಅವರಿಗೆ ಭರವಸೆ ಕೊಟ್ಟಿದ್ದಾರೆ, ಇದನ್ನ ನಾವು ರಿವ್ಯೂ ಮಾಡ್ತೀವಿ ಅಂತೇಳಿ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಒಂದು ರಿವ್ಯೂ ಕಮಿಟಿಯನ್ನ ಅವರು ಮಾಡಿದ್ದಾರೆ. ಈ ಕಮಿಟಿಗೆ ಇದು ರಿವ್ಯೂ ಮಾಡೋ ಅರ್ಹತೆ ಇಲ್ಲ. ಸರ್ಕಾರದ ಸರ್ವಾಧಿಕಾರ ಇರ್ಬೋದು ಅವರಿಗೆ, ಈ ತರ ಏನ್ ಬೇಕಾದ್ರೂ ಮಾಡೋದಕ್ಕೆ ಅವ್ರಿಗೆ ಅಧಿಕಾರ ಇದೆ ಕ್ಯಾಬಿನೆಟ್ ಅಲ್ಲಿ. ಅದನ್ನ ಅವರು ಬಳಸ್ತೀವಿ ಅಂತ ಹೇಳ್ಬೋದು ಅಷ್ಟೇನೆ. ಬಟ್ ಅಲ್ಲಿರೋ ಯಾರಿಗೂ ಸಹ ಅವ್ರೇನು ಎಕನಾಮಿಸ್ಟ್ಗಳಲ್ಲ, ಲೇಬರ್ ಇಶ್ಯೂಸ್ ಬಗ್ಗೆ ಎಕನಾಮಿಸ್ಟ್ಗಳಲ್ಲ. ಅವರು ಬದುಕಿನ ಹೆಂಗೆ ನಡೆಯುತ್ತೆ ಅನ್ನೋದು ತಿಳ್ಕೊಳ್ಳೋದು ಅಲ್ಲ. ಹ್ಯಾವರ್ ಕಾರ್ಮಿಕರಿಗೆ ಶೋಷಣೆ ಮಾಡೋಂಥವ್ರೆ ಆ ಕಮಿಟಿಯಲ್ಲಿ ಜಾಸ್ತಿ ಇರೋರು. ಸೊ ಈಗ ಅವರಿಂದ ಏನ್ ರಿವ್ಯೂ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇದೆ? ಸರ್ಕಾರ ಕ್ಲಿಯರ್ ಕಟ್ ಏನು ಅಂತಂದ್ರೆ, ಸರ್ಕಾರ ಮಾಲೀಕರ ಲಾಬಿಗೆ ಮಣಿದು ಅವರಿಗೆ ಪೂರಕವಾಗಿ ಮಾಡಿಕೊಡೋದಕ್ಕೆ ಇದು ಹೋಗ್ತಾ ಇದೆ ಅನ್ನೋ ಅನುಮಾನ ಕಾರ್ಮಿಕರಲ್ಲಿ ಬರ್ತಾ ಇದೆ. ಹಾಗಾಗಿ ಕಾರ್ಮಿಕರು ರಸ್ತೆಗಿಳಿತಾ ಇರೋದು, ಬೇರೆ ಉದ್ದೇಶ ಇನ್ನೇನಿಲ್ಲ. ಸರ್ಕಾರ ಇದನ್ನು ಮಾಡಬಾರ್ದಿತ್ತು. ಸರ್ ಇವಾಗ ಈ ಈಸ್ ಆಫ್ ಬಿಸ್ನೆಸ್ ಅಂತ ಎಲ್ಲ ಮಾತಾಡ್ತಾರೆ ಇವತ್ತು ರಾಜಕಾರಣಿಗಳು. ಆಮೇಲೆ ತುಂಬಾ ಜನ ಹೇಳೋದು ಈ ತರ ಯಾವತ್ತು ನಾವು ದೊಡ್ಡ ಇಂಡಸ್ಟ್ರೀಸ್ ಗಳಿಗೆ ಲಾಸ್ ಆಗಬಾರ್ದು, ಅವ್ರು ಲಾಸ್ ಆಗ್ಬಿಟ್ರೆ ವಾಪಸ್ ಹೋಗ್ಬಿಡ್ತಾರೆ, ರಾಜ್ಯದ ಎಕಾನಮಿ ಮೇಲೆ ಹೊಡೆತ ಬರುತ್ತೆ. ಅದಕ್ಕೆ ತುಂಬಾ ಜನ ವಾದಿಸೋದು ಕನಿಷ್ಠ ವೇತನ ನೀವು ಕಂಪಲ್ಸರಿ ಮಾಡ್ಬಿಟ್ರೆ ನಮ್ಗೆ ಬಹಳ ಕಷ್ಟ ಆಗ್ಬಿಡುತ್ತೆ ಬಿಸ್ನೆಸ್ ಮಾಡಕ್ಕೆ, ನೀವು ಝೋನ್ಗಳು ಮಾಡ್ಬಿಟ್ಟು ನಮ್ಗೆ ತೊಂದರೆ ಮಾಡ್ತಾ ಇದ್ದೀರಾ. ಈ ರೀತಿ ಹಲವಾರು ಈ ಮಾಲೀಕ ವರ್ಗದಿಂದ ಅಥವಾ ಈ ಮಾಲೀಕರ ಪರವಾಗಿ ಮಾತಾಡೋ ಒಂದು ವಾದ ಇದೆ ಸರ್. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ನೋಡಿ, ಈ ವಾದದಲ್ಲಿ ಇದು ಬರೇ ಮಾಲೀಕರ ಪರವಾಗಿರ್ತಕ್ಕಂಥ ಮಾಧ್ಯಮಗಳು ಇಂಥ ವಾದಗಳನ್ನ ಮಾಡ್ತಾ ಇದ್ದಾರೆ. ಅವರು ಕಾನೂನು ಏನ್ ಹೇಳುತ್ತೆ, ದೇಶದ ಸಂವಿಧಾನದಲ್ಲಿರುವಂತಹ ಕಾರ್ಮಿಕರಿಗೆ ಕೊಟ್ಟಿರೋ ಹಕ್ಕುಗಳ ಬಗ್ಗೆ ಏನ್ ಹೇಳುತ್ತೆ ಅನ್ನೋದು, ಮತ್ತೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳು ಏನ್ ಹೇಳುತ್ತೆ, ಯಾರು ಚರ್ಚೆ ಮಾಡ್ತಾ ಇಲ್ಲ. ಒಂದು, ಈಗ ಕಾರ್ಮಿಕರಿಗೆ ಕನಿಷ್ಠ ವೇತನ ಕೊಡೋದಕ್ಕೆ ಆಗ್ಲಿಲ್ಲ ಅಂದ್ರೆ ಯಾವುದೇ ಉದ್ಯಮಪತಿ ನಡೆಸೋನಿಗೆ ಅವನು ಉದ್ಯಮ ನಡೆಸುವ ಅವಶ್ಯಕತೆ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಅದು ಸಹಜನೂ ಕರೆಕ್ಟ್, ಹೌದಾ? ಈ ಕನಿಷ್ಠ ವೇತನ ಅಂದ್ರೆ ಏನು? ಕನಿಷ್ಠ ವೇತನ ಅಂದ್ರೆ ಅವನು ಊಟ ಮಾಡ್ಬೇಕು, ಬೆಳಗ್ಗೆ ಎದ್ಬಿಟ್ಟು ಮತ್ತೆ ಫ್ಯಾಕ್ಟ್ರಿಗೆ ಹೋಗ್ಬೇಕು, 8 ಗಂಟೆ ದುಡ್ದು ಮತ್ತೆ ಬಂದು ಊಟ ಮಾಡಿ ಮಲಗ್ಬೇಕು. ಅವನ ಕುಟುಂಬ ಅವನ ತರನೇ ಅವನ ಮಗನು ನೆಕ್ಸ್ಟ್ ಕಾರ್ಮಿಕನಾಗಿ ಕಳ್ಸೋದಕ್ಕೆ ಅವನಿಗೆ 4 ಅಕ್ಷರ ಕಲ್ಸಂಗಿರ್ಬೇಕು. ಅದೇ ಕನಿಷ್ಠ. ಅದನ್ನೂ ಕೊಡಕ್ ಆಗಲ್ಲ ಅಂದ್ರೆ ಉದ್ಯಮ ನಡೆಸೋ ಅವಶ್ಯಕತೆ ಇಲ್ಲ. ದೇಶಕ್ಕೆ ಇದು ಪ್ರಗತಿ ಆಗಲ್ಲ ಅದೇ ಅವ್ರು ಯೋಚನೆ ಮಾಡ್ಬೇಕಾಗಿಲ್ಲ. ಇಡೀ ಸಮಾಜ ಇದೆ, ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೋದು. ಅವ್ರ ಅವಶ್ಯಕತೆ ಏನಿಲ್ಲ. ಅವ್ರೇನ್ ನಮಗೆ ಯೋಚನೆ ಮಾಡೋದಕ್ಕೆ ಸರ್ಟಿಫಿಕೇಟ್ ಕೊಟ್ಟಿಲ್ಲ ನಾವು ಅವ್ರಿಗೆ. ಅದ್ ನಾವೆಲ್ಲ ಯೋಚನೆ ಮಾಡ್ತೀವಿ, ಎಂತ ಸಮಾಜ ಬೇಕು, ಇವ್ರು ಬೇಕೋ ಬೇಡವೋ ಅದನ್ನ ನಾವು ಯೋಚನೆ ಮಾಡ್ಕೊಳ್ತೀವಿ. ಅದು ಅಷ್ಟು ಅಜ್ಞಾನಿಗಳು ಅವಿವೇಕಗಳು ಯಾರು ಸಮಾಜದಲ್ಲಿ ಇಲ್ಲ. ಅಂದ್ರೆ ಈ ಪ್ರಗತಿಗೆ ಆಮೇಲೆ ಇದಕ್ಕೆಲ್ಲ ಅಡೆತಡೆ ಆಗ್ಬಿಡುತ್ತೆ ಕನಿಷ್ಠ ವೇತನ ಕೊಟ್ರೆ ಅನ್ನೋದೆಲ್ಲ ಅಪ್ಪಟ ಸುಳ್ಳು. ಇದರಂತ ಸುಳ್ಳು ಇನ್ಯಾವುದೂ ಇಲ್ಲ. ಅವ್ರು ನಡೆಸೋದಿದ್ರೆ ಇದನ್ನ ಕೊಟ್ಬಿಟ್ಟು ನಡೆಸಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ಹೇಳಿದೆ. ಕಾನೂನು ಅದನ್ನೇ ಸಂವಿಧಾನದ ಮೂಲ ಆಶಯನೂ ಅದೇ ಆಗಿದೆ. ಅದನ್ನ ಬಿಟ್ಟು ಅವರು ಮಾಡೋದಕ್ಕೆ ಆಗೋದಿಲ್ಲ. ಇದು ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಈಗ ಝೋನ್ಗಳು ಆಗ ಈಗ ಹೇಳ್ತಾರೆ, ಝೋನ್ ಅಂತಂದ್ರೆ ಈಗ ಬೆಂಗಳೂರೇ ನಾವು ಉದಾಹರಣೆಗೆ ತಗೊಳ್ಳೋಣ.
ಬೆಂಗಳೂರಲ್ಲಿ ವಾಸ ಮಾಡಬೇಕು ಅಂತಂದ್ರೆ, ಈಗ ನೋಡಿ ಬೆಂಗಳೂರಲ್ಲಿ 30,000 ರೂಪಾಯಿ ಅವ್ರು ಮಾಡಿದ್ದಾರೆ. ಈಗ ಮಾಡಿರುವಂತ ಕನಿಷ್ಠ ವೇತನ ಏನಿದೆ ಮೇ ತಿಂಗಳಲ್ಲಿ ಜಾರಿ ಆಗಿರೋದು, ಲೋಯೆಸ್ಟ್ ಅಂದ್ರೆ ತಾಲೂಕು ಮತ್ತೆ ಗ್ರಾಮ ಪ್ರದೇಶದ ಕನಿಷ್ಠ 19,000 ರೂಪಾಯಿ ಇದೆ. ಬೆಂಗಳೂರು ಅಂತ ಸಿಟಿನಲ್ಲಿ 31,000 ರೂಪಾಯಿ ಗರಿಷ್ಠ ಇದೆ, ಎಲ್ಲ ಸ್ಕಿಲ್ಗಳು ಸೇರಿ 19ರಿಂದ 31,000 ರೂಪಾಯಿವರೆಗೂ ಇವರು ಮಾಡಿದ್ದಾರೆ. ಇನ್ನೂ 36,000 ರೂಪಾಯಿವರೆಗೂ ಮಾಡಿದ್ದಾರೆ ಅಂತ ಅದ್ ಹೇಳ್ತಾರೆ. ಅದು ವಿದ್ಯುತ್ ಕ್ಷೇತ್ರಕ್ಕೆ ಮಾತ್ರ ಸಂಬಂಧಪಡುತ್ತೆ, ಅದು ದೊಡ್ಡ ಸಂಖ್ಯೆ ಇಲ್ಲ, ಅದ್ ನಾನು ಹೇಳಕ್ ಹೋಗಲ್ಲ. 19ರಿಂದ 30,000 ರೂಪಾಯಿ, 30,000 ರೂಪಾಯಿದಲ್ಲಿ ಒಂದು ಕುಟುಂಬ ಬೆಂಗಳೂರಲ್ಲಿ ಹೇಗೆ ಬದುಕುತ್ತೆ ಅನ್ನೋದು ಇವರು ಯಾರು ಕಮಿಟಿ ಫಾರ್ಮ್ ಮಾಡಿದಾರಲ್ಲ ಈಗ ಮಿನಿಸ್ಟರ್ಗಳದು, ಅವ್ರು ಸ್ವಲ್ಪ ವಿವರವಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೇಕು ಹೆಂಗ್ ಬದುಕ್ತಾರೆ ಅಂತ. ಮನೆ ಬಾಡಿಗೆ ಎಷ್ಟಿದೆ ಹೌದಾ, ಇವತ್ತು ಮನೆ ಬಾಡಿಗೆನೆ 30,000ಕ್ಕೂ ಸಿಗಲ್ಲ ಎಷ್ಟೋ ಮಿಡಲ್ ಕ್ಲಾಸ್ ಜನಗಳಿಗೆ. ಅಂತ ಸ್ಥಿತಿ ಬೆಂಗಳೂರಲ್ಲಿ ಇದೆ. ಹೆಂಗ್ ಬದುಕ್ತಾರೆ ಅವರು ಅದನ್ನ ಯೋಚನೆ ಮಾಡ್ತಾ ಇಲ್ಲ. ಹೌದಾ, ಇದು ಯೋಚನೆ ಮಾಡಿ ಇದಕ್ಕೂ ಕಡಿಮೆ ಕೊಟ್ಬಿಟ್ಟು ಬಿಸ್ನೆಸ್ ನಡೆಸೋ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಒಂದು ಗಾದೆ ಇದೆ, ಇವರು ಅವನು ಕೊಡ್ಲಿಲ್ಲ ಅಂದ್ರೆ ಹೆಂಗೆ ಅಂತ ಒಂದು ನಮ್ಮ ಜನಗಳು ಒಂದು ಹೇಳ್ತಾರೆ, ಹುಟ್ಟದ ದೇವ್ರು ಹುಲ್ ಮೇಯಿಸ್ತಾನ ಅಂತ. ಹೆಂಗೋ ಬದುಕೋದು ಅವ್ರಿಗೆ ಗೊತ್ತಿದೆ. ಈ ಒಂದು ವಿಷಯ ಹೇಳ್ಬಿಟ್ಟು ಕೈಗಾರಿಕೆಗಳು ಆ ಕಡೆ ಹೋಗ್ಬಿಡುತ್ತೆ, ಅಭಿವೃದ್ಧಿ ಆಗಲ್ಲ, ಇವೆಲ್ಲ ಅಪ್ಪಟ ಸುಳ್ಳು. ಅದನ್ನ ಜನ ನಂಬಾರ್ದು, ಇವು ಮಾಲೀಕರ ವಾದಗಳು. ಸರ್ ನೆಕ್ಸ್ಟ್ ಸರ್, ಇವಾಗ ಈ ತುಂಬಾ ಜನ ಅದೇ ಇದನ್ನು ಮೀಡಿಯಾದಲ್ಲೂ ನೋಡ್ತಾ ಇರೋಂತ ಇದು ಬರೇ ಗುತ್ತಿಗೆ ಕಾರ್ಮಿಕರು, ಕಾಂಟ್ರಾಕ್ಟ್ ಕಾರ್ಮಿಕರಿಗೆ ಮಾತ್ರ ಅಂತಿದೆ. ಈ ಗಾರ್ಮೆಂಟ್ ವರ್ಕರ್ಸ್ ಎಲ್ಲಾ ವರ್ಕರ್ಸ್ಗೂ ಇದು ಡಿಪೆಂಡ್ ಆಗಿದೆ, ಈ ಒಂದು ಕಾನೂನು ಬರುತ್ತಾ ಅಥವಾ ಹೆಂಗೆ ಸರ್ ಇದು? ನೋಡಿ, ಈಗ ಕನಿಷ್ಠ ವೇತನ ಅಂತಂದ್ರೆ ಎಲ್ಲ ದುಡಿಯೋ ಜನಗಳಿಗೆ ಅಪ್ಲೈ ಆಗೋಂಥದ್ದು. ಇದು ಒಬ್ರಿಗೆ ಆಗತ್ತೆ ಒಬ್ರಿಗೆ ಆಗಲ್ಲ ಅಂತಲ್ಲ. ಯಾರಿಗೆ ಇದಕ್ಕಿಂತ ಮೇಲೆ ಆಲ್ರೆಡಿ ಸಿಗ್ತಾ ಇದೆ ಅವರಿಗೆ ಕೇಳಕ್ ಆಗೋದಿಲ್ಲ, ಯಾಕಂದ್ರೆ ಇದಕ್ಕಿಂತ ಜಾಸ್ತಿ ಸಿಗ್ತಾ ಇರೋದ್ರಿಂದ ಈ ಪ್ರಶ್ನೆ ಅವ್ರ ವಿಷಯದಲ್ಲಿ ಉದ್ಭವಿಸೋದಿಲ್ಲ. ಇದು ನಾವು ನೋಡ್ಬೇಕಾಗಿರೋದು. ಆಮೇಲೆ ಈ ಸರ್ಕಾರಗಳು ಮಾಲೀಕರಿಗೆ ಇದು ಹೊರೆ ಆಗುತ್ತೆ ಅಂತಾರೆ, ಇದರಂತ ಸುಳ್ಳು ಇನ್ಯಾವುದಿಲ್ಲ. ಈಗ ಫ್ಯಾಕ್ಟ್ರಿಗಳಿದೆ, ನಾವು ಇಲ್ಲಿ ಮೈಸೂರು ಬೆಂಗಳೂರು ಇಲ್ಲೆಲ್ಲ ಫ್ಯಾಕ್ಟ್ರಿಗಳಿದೆ. ಯಾರು ಫ್ಯಾಕ್ಟ್ರಿಗಳಲ್ಲಿ ಕಾಯಂ ನೌಕರರು, ಕಾಯಂ ನೌಕರರು ಅಂದ್ರೆ ಮೂಲ ಕೆಲಸ ಚಟುವಟಿಕೆ ಮಾಡೋದಕ್ಕೆ ಅವರು ಕಾಯಂ ನೌಕರರನ್ನೇ ನೇಮಿಸ್ಬೇಕು. ಒಂದ್ ವೇಳೆ ನೇಮಿಸಿಲ್ಲ, ಅದು ಗುತ್ತಿಗೆನಲ್ಲಿ ಇಟ್ಕೊಂಡಿದ್ದಾರೆ ಅಂದ್ರೆ ನಿಯಮ ಬಾಹಿರ, ಅದನ್ನ ಕಾರ್ಮಿಕ ಇಲಾಖೆ ಸರಿಪಡಿಸ್ಬೇಕು. ಯಾರು ಕಾಯಂ ನೌಕರರು ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಈಗಾಗ್ಲೇನೆ ಇದಕ್ಕಿಂತ ಜಾಸ್ತಿ ಸಂಬಳ ಇದೆ. ಉದ್ಯಮ ಹೊರಗಡೆ ಹೋಗುತ್ತೆ ಅನ್ನೋದೆಲ್ಲ ಫ್ರಾಡ್, ಸುಳ್ಳು ಹೇಳ್ತಾ ಇದ್ದಾರೆ ಅಷ್ಟೇ. ಇದಕ್ಕಿಂತ ಜಾಸ್ತಿ ಇದೆ. ಮತ್ತೆ ಅದೇ ಇಂಡಸ್ಟ್ರಿನಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳು ಇದ್ದಾರೆ, ಹೌಸ್ ಕೀಪಿಂಗ್ ಕೆಲಸ ಮಾಡೋರು ಇದ್ದಾರೆ, ಆಮೇಲೆ ಅಲ್ಲಿ ಟಾಯ್ಲೆಟ್ ಬಾತ್ರೂಮ್ ತೊಳೆಯಂತವ್ರು ಇರ್ತಾರೆ ಬೇರೆ ಬೇರೆ ಉದ್ಯಮಗಳಲ್ಲಿ. ಇಂಥ ನೌಕರರಿಗೆ, ಆಮೇಲೆ ಸರ್ಕಾರಿ ಇಲಾಖೆಗಳಲ್ಲಿ ಈಗ ಡಿ ಗ್ರೂಪ್ ಅಲ್ಲೆಲ್ಲ ಅವ್ರ ಗುತ್ತಿಗೆ ಮಾಡಿದ್ದಾರೆ. ಆಮೇಲೆ ನಮ್ಮ ಪೌರ ಕಾರ್ಮಿಕರು ಇದ್ದಾರೆ, ದಿನ ಕಸ ಎತ್ಕೊಂಡು ಹೋಗೋಂಥವ್ರು, ಅಂತವ್ರಿಗೆ ಇದು ಕೊಡ್ಬೇಕಾಗುತ್ತೆ. ಅಂದ್ರೆ ಅಂತವ್ರಿಗೆ ಕನಿಷ್ಠಕ್ಕಿಂತ ಜಾಸ್ತಿ ಯಾವತ್ತೂ ಕೊಟ್ಟಿಲ್ಲ. ಸೊ ಅಂತವ್ರಿಗೆ ಇದು ಅನ್ವಯ ಆಗುತ್ತೆ ತಕ್ಷಣಕ್ಕೆ. ಇದು ಬೇರೆಯವ್ರಿಗೆ ಅನ್ವಯ ಆಗೋದಿಲ್ಲ ಅಂತಲ್ಲ, ಬೇರೆಯವ್ರಿಗೂ ಅನ್ವಯ ಆಗುತ್ತೆ, ಅವ್ರಿಗೆ ಅದಕ್ಕಿಂತ ಜಾಸ್ತಿ ಸಿಗ್ತಾ ಇರೋದ್ರಿಂದ ಅದು ಇರ್ರಿಲೆವೆಂಟ್ ಆಗುತ್ತೆ ಅಷ್ಟೇನೆ. ಸೊ ಹಾಗಾಗಿ ಇದು ತುಂಬಾ ಫ್ಯಾಕ್ಟ್ರಿಗಳಲ್ಲಿ ಕೆಳ ಹಂತದಲ್ಲಿ ಅವರಿಗೆ ಉಪಕಸುಬಾಗಿ ಮಾಡ್ತಾ ಇರ್ತಕ್ಕಂಥವ್ರಿಗೆ ಇದು ಕೊಡ್ಬೇಕಾಗುತ್ತೆ. ಇದರಿಂದ ಯಾವ ಉದ್ಯಮ ಹೊರಗೆ ಹೋಗಕ್ ಸಾಧ್ಯ ಇದೆ? ಸರ್ ನೆಕ್ಸ್ಟ್ ಬರೋ ಪ್ರಶ್ನೆ ಸರ್, ಇವಾಗ ಏನ್ ನಾವು ನೋಡ್ತಾ ಇದೀವಿ, ಇತ್ತೀಚೆಗೆ ರಾಜಕಾರಣಿಗಳು 5 ವರ್ಷಕ್ಕೊಂದ್ಸತಿ ಅವರ ವೇತನನ 50% ಪರಿಷ್ಕರಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಯಾವುದೇ ಏನು ಪ್ರಶ್ನೆ ಬರಲ್ಲ, ಎಲ್ಲಾ ಪಕ್ಷಗಳು ಸೇರ್ಕೊಂಡು ಏಕಾಏಕಿ ಮಾಡ್ತಾರೆ. ಆದ್ರೆ ಕಾರ್ಮಿಕರಿಗೆ ಬಂದಾಗ ಈ ರೀತಿ ರಿವ್ಯೂ ಮಾಡುವಂತದ್ದು ಅಥವಾ ಆಶಾ ಕಾರ್ಯಕರ್ತರು ನಾವು ನೋಡ್ತಿರುವಂತದ್ದು ಸರ್ 10,000 ಕೊಡ್ತೀವಿ ಅಂತಾನೂ ಕೊಡ್ತಾ ಇಲ್ಲ. ಅಂಗನವಾಡಿ ನೌಕರರು, ಅತಿಥಿ ಶಿಕ್ಷಕರು, ಉಪನ್ಯಾಸಕರು, ಈ ರೀತಿ ಎಲ್ಲಾ ದುಡಿಯೋ ಜನಗಳಿಗೆ ಪದೇ ಪದೇ ಸರ್ಕಾರ ಈ ತರ ಬೆನ್ನುಗ್ ಚೂರಿ ಆಗ್ತಿರೋದ್ರ ಬಗ್ಗೆ ಸರ್ ಕಾರ್ಮಿಕರ ನಾಯಕರಾಗಿ ನೀವೇನ್ ಹೇಳ್ತೀರಾ ಸರ್ ಈ ಎಲ್ಲಾ ಪಕ್ಷಗಳ ಬಗ್ಗೆ? ಈ ವಿಷಯದಲ್ಲಿ ಇವತ್ತಿನ ಎಲ್ಲಾ ಪಕ್ಷಗಳೇನಿದೆ ಅವ್ರದ್ದು ಎಥಿಕಲ್ ಪ್ರಶ್ನೆ ಇದು. ಅವರೆಲ್ಲ ಅನ್ಎಥಿಕಲ್ ಆಗಿದ್ದಾರೆ ಅನ್ನೋದಕ್ಕೆ ಇದು ಒಂದು ಜೀವಂತ ಉದಾಹರಣೆ. ಅವರು ಪೊಲಿಟಿಷಿಯನ್ ಆಗಿ ಬಂದಿದ್ದು, ಯಾರೇ ಪೊಲಿಟಿಷಿಯನ್ ಆಗಿ ಬರ್ಲಿ, ನಾನ್ ಜನಕ್ಕೆ ಸೇವೆ ಮಾಡ್ಬೇಕು ಅಂತ ಬಂದಿರೋರು. ಸೇವೆ ಮಾಡೋರಿಗೆ 2 ಲಕ್ಷ ರೂಪಾಯಿ ವೇತನ ಹಾಕ್ಬೇಕು? ಸೇವೆ ಮಾಡೋರಿಗೆ ರಿಟೈರ್ಡ್ ಆದಾಗ ಪೆನ್ಷನ್ ಹಾಕ್ಬೇಕು? ಸೇವೆ ಮಾಡೋರಿಗೆ ಅವರು ಏನು ಎಲ್ಲೆಲ್ಲಿ ಓಡಾಡ್ತಾರೆ, ಅವ್ರ ಪರ್ಸನಲ್ ಕೆಲಸಕ್ಕೆ ಓಡಾಡ್ಲಿ, ಏನಕ್ಕೆ ಓಡಾಡ್ಲಿ, ಅದೆಲ್ಲದಕ್ಕೂ ಪೆಟ್ರೋಲ್ ಚಾರ್ಜು, ಸೇವಾ ಶುಲ್ಕಗಳು, ಅವ್ರ ಸುತ್ತ ಇರೋ 7-8 ಜನಗಳಿಗೆ ವೇತನಗಳು, ಇವೆಲ್ಲ ಏನಕ್ಕೆ ಅವಶ್ಯಕ? 20,000 ಅಂತ ಫೋನ್ ನಾವೆಲ್ಲ ಈಗ 300 ರೂಪಾಯಿ ಹಾಕಿದ್ರೆ ಇಡೀ ತಿಂಗಳು ಫುಲ್ ಬಳಸಬಹುದು. ಅವ್ರ 15-20,000 ರೂಪಾಯಿ ಫೋನಿಗೆ ಹಾಕ್ಬೇಕು. ಕುಡಿಯೋ ನೀರಿಗೆ 20 ರೂಪಾಯಿ ಬಾಟ್ಲಿ ಸಿಗುತ್ತೆ, 80 ರೂಪಾಯಿ ಬಿಲ್ ಹಾಕ್ತಾರೆ. ಇವೆಲ್ಲ ನೈತಿಕ ಪ್ರಶ್ನೆಗಳನ್ನ ನಾವು ಎತ್ತಬೇಕಾಗುತ್ತೆ. ಇತ್ತೀಚೆಗೆ ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗೇನೆ ಪ್ರಾರಂಭದಲ್ಲೇನೆ ಅವರು ವೇತನಗಳನ್ನ ಹೆಚ್ಚು ಕಡಿಮೆ ಡಬಲ್ ಮಾಡ್ಕೊಂಡ್ರು. ಎಲ್ಲಾ ಪಾರ್ಟಿಗಳದ್ದು ಯಾರ್ದು ತಕರಾರಿಲ್ಲ, ಎಲ್ಲರೂ ಚಪ್ಪಾಳೆ ಹಾಕಿದ್ರು, ವೇತನನ ಜಾಸ್ತಿ ಮಾಡ್ಕೊಂಡ್ರು. ಅವರು ಸೇವೆ ಮಾಡ್ತೀವಿ ಅಂತ ಬಂದವರಿಗೆ ವೇತನಗಳು ಭತ್ಯೆಗಳು ಯಾಕೆ ಡಬಲ್ ಆಗ್ಬೇಕು ಅನ್ನೋ ಪ್ರಶ್ನೆ ನಾವು ಎತ್ತಲೇಬೇಕಾಗತ್ತೆ.
ಇವ್ರು ಯಾರು ಕಾರ್ಮಿಕರು ಫ್ಯಾಕ್ಟರಿಗಳಲ್ಲಿ ಫೀಲ್ಡ್ಗಳಲ್ಲಿ ಎಲ್ಲ ಕಡೆ ದುಡಿತಾ ಇದ್ದಾರೆ ಸರ್ಕಾರಿ ಇಲಾಖೆಗಳಲ್ಲಿ, ಅವರು ಶ್ರಮಿಕರು. ಹೌದಾ? ಅವ್ರೇನ್ ಸೇವೆ ಮಾಡ್ತೀವಲ್ಲ, ಶ್ರಮ ಮಾರಾಟ ಮಾಡ್ತೀವಿ, ತಕ್ಕ ಬೆಲೆ ಕೊಡಿ ಅಂತ ಕೇಳ್ತಾ ಇರೋದು. ಅದು ಒಂದು ಕನಿಷ್ಠ ಇಷ್ಟು ಕೊಡ್ಬೇಕು ಅಂತ ಒಂದು ಹಕ್ಕಾಗಿರೋದು. ಇದನ್ನ ಕೇಳಿದ್ರೆ ಇದನ್ನ ಜಾಸ್ತಿ ಆಗೋಯ್ತು ಅಂತಾರಲ್ಲ, ಇದು ನೈತಿಕತೆ ಪ್ರಶ್ನೆ. ಇದು ನೈತಿಕತೆ, ನೀತಿ ನೈತಿಕತೆ ಅನ್ನೋದು ಇವರಲ್ಲಿ ಎಲ್ಲ ಹೊರಟೋಗಿದೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಇನ್ಯಾವುದು ಬೇಕಾಗಿಲ್ಲ ಅಂತ ನನಗೆ. ಈಗ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಚರ್ಚೆನೇ ಆಗ್ತಿಲ್ಲ ಸರ್, ಯಾರೊಬ್ರು ಕೂಡ ಇದ್ರ ಬಗ್ಗೆ ಮಾತಾಡಿಲ್ಲ. ಅದೇ ಬೇಸರದ ವಿಷಯ ಸರ್, ಯಾವ ಪಕ್ಷದವರು ಮಾತಾಡಿಲ್ಲ. ಈಗ ನೋಡಿ, ಕನಿಷ್ಠ ವೇತನ ಪ್ರಶ್ನೆ ಬಂದಾಗ ಬಿಜೆಪಿ ಈಗ ಸುಮಾರು ಜನ ಏನ್ ಹೇಳ್ತಾರೆ ಅಂದ್ರೆ, ಇದು ಡೆಮೋಕ್ರಸಿನಲ್ಲಿ ಅಪೋಸಿಷನ್ ಪಾರ್ಟಿ ಇದ್ರೆ ಜನಗಳ ಧ್ವನಿಯನ್ನ ಎತ್ತುತ್ತೆ ಅಂತ ಹೇಳ್ತಾರೆ. ಇದರಂತ ಫ್ರಾಡ್ ಇನ್ಯಾವುದೂ ಇಲ್ಲ. ಅವ್ರು ಯಾವುದಕ್ಕೆ ಧ್ವನಿ ಎತ್ತುತ್ತಾರೆ ಅಂತಂದ್ರೆ, ನೆಕ್ಸ್ಟ್ ಅವರು ಅಧಿಕಾರಕ್ಕೆ ಬರಬೇಕು. ಅವ್ರು ಅಧಿಕಾರಕ್ಕೆ ಬರೋದಕ್ಕೆ ಓಟ್ ಹಾಕ್ಬೇಕು ಜನ, ಅಷ್ಟಕ್ಕೆ ಅಲ್ಲ, ಬರೇ ಓಟ್ ಈಗ ನೀವು ಕನಿಷ್ಠ ವೇತನಕ್ಕೆ ಜನಗಳ ಧ್ವನಿ ಆದ್ರೆ, ಶ್ರಮಿಕರ ಧ್ವನಿ ಆದ್ರೆ ಓಟ್ ಬೀಳುತ್ತೆ ಅನ್ನೋ ಮನಸ್ಥಿತಿ ಯಾರಿಗಾದ್ರೂ ಬರ್ಬೋದಲ್ಲ ಸಹಜವಾಗಿ. ಬಟ್ ಅಂತ ಇಶ್ಯೂ ಅವ್ರು ಚೂಸ್ ಮಾಡಲ್ಲ. ಯಾಕಂದ್ರೆ ಅದು ಅವ್ರ ಅಧಿಕಾರಕ್ಕೆ ಬಂದಾಗ ಬ್ಯಾಕ್ ಫೈರ್ ಆಗ್ಬೋದು ಅನ್ನೋ ಭಯನೂ ಅವ್ರಿಗಿರುತ್ತೆ. ಹಾಗಾಗಿ ಅವ್ರು ಎಂತದ್ ಎತ್ತುತ್ತಾರೆ ಅಂದ್ರೆ, ಹಿಂದೂ ಮುಸ್ಲಿಂ ಜಗಳಗಳು ಇದ್ರೆ ಅದಕ್ಕೆ ಅವರು ಹೋಗ್ತಾರೆ. ಈಗ ಬಿಜೆಪಿ ಅವರು ಅಪೋಸಿಷನ್ ನಲ್ಲಿ ಇದ್ದಾರೆ, ಅವ್ರು ಹುಡುಕ್ತಾ ಇರೋದೇನು, ಹಿಂದೂಗಳದು ಇಶ್ಯೂ ತಗೊಂಡು ಅವ್ರು ಓಟ್ ಗಳಿಸ್ಕೊಳ್ಳೋದು ಹೆಂಗೆ ಅನ್ನೋದನ್ನ ಹುಡುಕ್ತಾ ಇದ್ದಾರೆ ಅವರು. ಕಾಂಗ್ರೆಸ್ನವರು ಅಪೋಸಿಷನ್ ನಲ್ಲಿ ಇದ್ರೆ ಏನ್ ಹುಡುಕ್ತಾರೆ, ಅವ್ರು ಏನ್ ಹುಡುಕ್ತಾರೆ ಅಂದ್ರೆ ದಲಿತರಿಗೆ ಮುಸಲ್ಮಾನರಿಗೆ ಏನ್ ಅನ್ಯಾಯ ಆಗಿದೆ ಅನ್ನೋದನ್ನ ಅವ್ರು ಹುಡುಕ್ತಾರೆ. ಈ ತರ ಅವರು ಓಟನ್ನ ಹಾಕಿಸ್ಕೊಳ್ಳಕ್ ಇಷ್ಟಪಡ್ತಾರೆ ವಿನಃ ಈ ತರ ಕಾರ್ಮಿಕರ ರೈತರ ಇಶ್ಯೂಸ್ ತಗೊಂಡು ಹೋರಾಟ ಮಾಡ್ಬೇಕು ಅನ್ನೋ ಮನಸ್ಥಿತಿ ಅವರಲ್ಲಿ ಇಲ್ಲ ಅಲ್ಲ, ಅವ್ರು ಮಾಡೋದಕ್ಕೂ ಸಾಧ್ಯ ಇಲ್ಲ. ಆ ನಿರೀಕ್ಷೆ ಜನನೂ ಮಾಡಬಾರ್ದು. ಇದು ನಮ್ಮ ನೇರ ಅಭಿಪ್ರಾಯನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವೆಲ್ಲವೂ ಸಹ ಬಂಡವಾಳಶಾಹಿಗಳ ಅವ್ರು ಕೊಡ್ತಕ್ಕಂತ ಅನುದಾನದ ಆಧಾರದ ಮೇಲೆ ಪಾರ್ಟಿಗಳು ನಡೀತಾ ಇರೋದು. ಅವರ ವಿರುದ್ಧವಾದ್ದು ಯಾವ ಪಾರ್ಟಿ ಎತ್ತದಕ್ಕೆ ಸಾಧ್ಯ ಇಲ್ಲ. ಅದು ಈಗ ನಮಗೆ ಸ್ಪಷ್ಟವಾಗ್ತಾ ಇದೆ ಸರ್. ಇವಾಗ ನೆಕ್ಸ್ಟ್ ಸರ್, ಇವಾಗ ಇದನ್ನ ಏನ್ ದಾರಿ ಸರ್ ಮುಂದೆ? ಕೆಲವರು ಇವಾಗ ಕೋರ್ಟ್ಗೆ ಹೋಗ್ಬೋದಾ, ಅಥವಾ ಯಾವ ದಾರಿಯಲ್ಲಿ ಇದನ್ನ ನೀವು ಬಗೆಹರಿಸ್ಕೊಳ್ಬಹುದು? ಇವಾಗ ನೋಡಿ, ಈಗ ಕೋರ್ಟಿಗೆ ಹೋಗ್ಬೋದಾ ಅಂದ್ರೆ ಕೋರ್ಟಿಗೆ ಹೋಗ್ಬೋದು ನಿಜ. ಬಟ್ ಇವತ್ತು ಕೋರ್ಟ್ಗಳಲ್ಲಿ ಕಾನೂನು ಕಾರ್ಮಿಕರ ಪರವಾಗಿ ಇದ್ದಾಗೂ ಸಹ ಕಾರ್ಮಿಕರ ವಿರುದ್ಧವಾಗಿ ವ್ಯಾಖ್ಯಾನ ಮಾಡುವಂತ ಪ್ರವೃತ್ತಿ ಇತ್ತೀಚೆಗೆ ಜಾಸ್ತಿ ಆಗಿದೆ. ನೀವು ಗಮನಿಸಿರ್ಬೋದು, ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಂದು UP ಪ್ರಕರಣದಲ್ಲಿ ಡೊಮೆಸ್ಟಿಕ್ ವರ್ಕರ್ಸ್ಗೆ ಕನಿಷ್ಠ ವೇತನ ನಿಗದಿ ಮಾಡಬೇಕು ಅಂತ ಯಾರು ಹೋದಾಗ, ಅವ್ರಿಗೆ ಯಾಕೆ ನಿಗದಿ ಮಾಡಬೇಕು, ಅದರ ಅವಶ್ಯಕತೆ ಇಲ್ಲ ಅನ್ನೋದನ್ನ ಅವರು ಅದನ್ನ ತಿರಸ್ಕಾರ ಮಾಡಿದ್ರು. ಕರ್ನಾಟಕದಲ್ಲಿ ಡೊಮೆಸ್ಟಿಕ್ ವರ್ಕರ್ಸ್ಗೆ ಕನಿಷ್ಠ ವೇತನ ಇದೆ, UPನಲ್ಲೂ ಅದು ಲಾಗು ಆಗ್ಬೇಕು ಅಂತ ಯಾರು ಹೋದಾಗ ತುಂಬಾ ಕಾರ್ಮಿಕ ವಿರುದ್ಧವಾಗಿ ಜಡ್ಜ್ಗಳೇ ಮಾತಾಡ್ಬಿಟ್ಟು, ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಇದನ್ನ ಮಾತಾಡಿ ಅದನ್ನ ತಿರಸ್ಕಾರ ಮಾಡಿಬಿಟ್ರು. ಸೊ ಹಾಗಾಗಿ ಹೆಂಗೆ ವಿಶ್ವಾಸ ಬರುತ್ತೆ ಕೋರ್ಟ್ ಅಲ್ಲಿ ಇದು ನ್ಯಾಯ ಸಿಗುತ್ತೆ ಕಾರ್ಮಿಕರಿಗೆ ಅಂತ? ಅದು ಹೇಳೋದು ಕಷ್ಟ ಇದೆ. ಆಮೇಲೆ ಇತ್ತೀಚೆಗೆ ಮೊನ್ನೆ ಈಗ ಒಂದು 4 ದಿನದ ಹಿಂದೆ ಬೆಂಗಳೂರು ವಾಟರ್ ಸಪ್ಲೈ ವರ್ಸಸ್ ರಾಜಪ್ಪ ಅನ್ನೋ ಒಂದು ಪ್ರಕರಣದಲ್ಲಿ ಕೈಗಾರಿಕೆ ಅಂದ್ರೆ ಏನು, ಉದ್ಯಮ ಅಂದ್ರೆ ಏನು ಅನ್ನೋ ವ್ಯಾಖ್ಯಾನ ತುಂಬಾ ಬ್ರಾಡ್ ಆಗಿ ಕಾರ್ಮಿಕರ ಪರವಾಗಿ ಆ ತೀರ್ಮಾನ 50 ವರ್ಷದಿಂದ ಆಗಿತ್ತು. ಆ ತೀರ್ಮಾನನ ಈಗ ಅದನ್ನ ಆ ಜಡ್ಜ್ಮೆಂಟ್ ಅನ್ನೇ ತೆಗೆದಾಕ್ಬಿಟ್ರು ಈಗಿರ್ತಕ್ಕಂಥ ಜಡ್ಜ್. ಅಂದ್ರೆ ಅದರಲ್ಲಿ 9 ಜನ ಜಡ್ಜ್ ಅಲ್ಲಿ 4 ಜನ ಜಡ್ಜು, ಒಬ್ರು ಜಡ್ಜು ಕರ್ನಾಟಕದವರೇ, ಮಹಿಳೆಯರು. ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ಇದು ಕಾರ್ಮಿಕರನ್ನ ರಕ್ಷಣೆ ಮಾಡೋಕೆ ಬಂದಂತ ವ್ಯಾಖ್ಯಾನ, ಇದನ್ನ ಉಳಿಸ್ಕೋಬೇಕು ಅಂತ. ಬಟ್ ಅವರು ಮೈನಾರಿಟಿ ಆಗೋದ್ರು. ಈಗ ಅದು ಹೊರಟೋಯ್ತು. ಹೊಸ ಕೋರ್ಟಲ್ಲಿ ಏನು ವ್ಯಾಖ್ಯಾನಿಸ್ತಾರೆ ನೆಕ್ಸ್ಟ್ ಆ ತರ ಹೋಗ್ಬೇಕು. ಅಂದ್ರೆ ಕೋರ್ಟಲ್ಲೂ ಸಹ ಇವತ್ತು ಸರ್ಕಾರದ ಮತ್ತು ಮಾಲೀಕರ ಪ್ರಭಾವ ತುಂಬಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ನಾವು ನೋಡ್ಬೇಕಾಗಿಲ್ಲ. ಹಾಗಾಗಿ ಕೋರ್ಟೇ ಫೈನಲ್ ಆಲ್ಟರ್ನೇಟ್ ಅಲ್ಲ, ಕೋರ್ಟೇ ಹೈಯೆಸ್ಟ್ ಅಲ್ಲ. ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಕಾರ್ಮಿಕರು ರಸ್ತೆಗಿಳಿದು ಹೋರಾಟ ಮಾಡಿದ್ರೆ ಅವರು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಕಾರ್ಮಿಕರು ಈ ನಿಟ್ಟಿನಲ್ಲಿ ಹೆಚ್ಚಿಗೆ ಒತ್ತು ಕೊಡಬೇಕು ಅನ್ನೋದು ನಮ್ಮ ಸಲಹೆ. ಸರ್, ಇವಾಗ AIUTC ಇಂದ ಮತ್ತೆ ಬೇರೆ ಬೇರೆ ಕಾರ್ಮಿಕ ಸಂಘಟನೆಗಳು ಕೂಡ ಹೋರಾಟಗಳು ಮಾಡ್ತಾ ಇದ್ದಾರೆ. ನಿಮ್ಮ ಹೋರಾಟದ ರೂಪುರೇಷೆಗಳೇನು ಸರ್? ಮುಂದೆ ಏನ್ ಮಾಡ್ತಾ ಇದ್ದೀರಾ? ನೋಡಿ, ಈಗ ಎಲ್ಲಾ ಸಂಘಟನೆಗಳು, ಎಲ್ಲಾ ಕಾರ್ಮಿಕ ಸಂಘಟನೆಗಳು ಇದನ್ನ ವಿರೋಧಿಸಿದ್ದಾರೆ. ಅದು ತುಂಬಾ ಉತ್ತಮ ಬೆಳವಣಿಗೆ. ಆಮೇಲೆ ಬರೀ ವಿರೋಧ ಮಾಡಿಲ್ಲ, ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಪ್ರತಿದಿನ ಒಂದಲ್ಲ ಒಂದು ಸಂಘಟನೆಗಳು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಆ ಮಾದರಿನಲ್ಲೇ ಅದೇ ರೀತಿನಲ್ಲಿ ನಮ್ಮ AIUTUC ಇಂದನೂ ಈಗಾಗಲೇ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ದೊಡ್ಡದಾದ ರ್ಯಾಲಿ ಮಾಡಿದೀವಿ, ಪ್ರೊಟೆಸ್ಟ್ ಮಾಡಿ ಸರ್ಕಾರಕ್ಕೆ ಮನವಿ ಕೊಟ್ಟಿದೀವಿ ಇದನ್ನ ಮಾಡಬಾರ್ದು ಅಂತೇಳಿ. ಈಗ ಸರ್ಕಾರ ಇನ್ನೂ ಅದನ್ನು ಕೊಟ್ಟ ಮೇಲೂ ಸಹ ಕಮಿಟಿ ಫಾರ್ಮ್ ಮಾಡಿದ್ದಾರೆ. ಹಾಗಾಗಿ ಅಹೋರಾತ್ರಿ ಧರಣಿ 2ನೇ ತಾರೀಕಿಂದ ಫ್ರೀಡಂ ಪಾರ್ಕಿಗೆ ಕರೆ ನೀಡಿದೀವಿ. ಎಲ್ಲರೂ ಅಲ್ಲಿಗೆ, ನಮ್ಮ ಸಂಘಟನೆ ಎಲ್ಲ ಕಾರ್ಮಿಕರು ಅಲ್ಲಿಗೆ ಬನ್ನಿ ಅಂತ. ಅದು ಅಷ್ಟಕ್ಕೇನು ನಿಲ್ಲೋದಿಲ್ಲ.
ಹಾಗೆ ಈಗಾಗಲೇ ಎಲ್ಲ ಸಂಘಟನೆಗಳು ಸೇರಿ ಒಂದು ಸಮಾವೇಶ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದರೆ ಮುಂದಿನ ತಿಂಗಳಲ್ಲಿ ಒಂದು ಡೇಟ್ ನಿಗದಿಯಾಗಿ ಅದಾಗುತ್ತೆ. ತದನಂತರ ದಿನಗಳಲ್ಲಿ ಆ ಸಮಾವೇಶದಲ್ಲಿ ಒಂದು ಪ್ರಾಯಶಃ ತೀರ್ಮಾನ ಆಗ್ಬೋದು. ಇಡೀ ರಾಜ್ಯದಲ್ಲಿ ಏನಾದರೂ ಒಂದು ದೊಡ್ಡ ಎಲ್ಲರೂ ಸೇರಿ ಮಾಡುವಂತ ಒಂದು ಬಂದು ಅಥವಾ ಮುಷ್ಕರನೋ ದೊಡ್ಡ ಕಾರ್ಯಕ್ರಮನೋ ಹಮ್ಮಿಕೊಳ್ಳೋ ಸಾಧ್ಯತೆ ಇದೆ. ಯಾಕಂದ್ರೆ ಎಲ್ಲ ಕಾರ್ಮಿಕರಿಂದ ತುಂಬಾ ಒತ್ತಡ ಇದೆ, ಇದು ಮಾಡಬೇಕು. ಸಿಕ್ಕಾಪಟ್ಟೆ ಬೆಲೆ ಏರಿಕೆಗಳು ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಈ ಸಂಬಳ ಕೊಡೋದು ಕನಿಷ್ಠ ಇದು ಕೊಡ್ಲೇಬೇಕು ಸರ್ಕಾರ. ಸೊ ಅದನ್ನ ಒತ್ತಾಯ ಮಾಡ್ತಾರೆ. ಇದು ಸರಿಯಾದ ದಾರಿ ಅಂತ ಎಲ್ಲ ಯೂನಿಯನ್ಗಳು ಫೀಲ್ ಮಾಡ್ತಾ ಇದ್ದಾರೆ. ಅದು ಈ ದಾರಿನಲ್ಲಿ ಹೋಗೋಣ ಅಂತ. ಸರ್, ಇಲ್ಲಿ ತನಕ ಈ ಒಂದು ಸಂದರ್ಶನದಲ್ಲಿ ಭಾಗಿಯಾಗಿದ್ದೀರಾ. ನಮ್ಮ ಜನಪಥ ಚಾನೆಲ್ ಇಂದ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ಸ್ನೇಹಿತರೆ, ದಯವಿಟ್ಟು ತಾವೆಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಬೇಕು, ಲೈಕ್ ಮಾಡಬೇಕು, ಆಮೇಲೆ ನಮ್ಮ ಜನಪಥ ಚಾನೆಲ್ಗಳನ್ನ ಫಾಲೋ ಮಾಡಬೇಕು ಅಂತ ಹೇಳ್ತಾ ಈ ಸಂದರ್ಶನ ಇಲ್ಲಿಗೆ ಮುಗಿಸ್ತೀವಿ. ನಮಸ್ಕಾರ.